ನಮ್ಮ ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಕಣಾಮುಚ್ಚಾಲೆ ಆಡುವಾಗ ಯಾರಾದ್ರೂ ಡ್ರಾಯಿಂಗ್ ರೂಮಿನ ಗಾಜಿನ ಬಾಗಿಲಿನ ಹಿಂದೆ ಅಡಗುಕೊಳ್ಳೋದನ್ನ ನೋಡಿದ್ರಿರಾ? ಅದು ಎಷ್ಟೊಂದು ಫನ್ನಿ ಅಲ್ವಾ? ಅವರು ಬಹಳ ಸುಲಭವಾಗಿ ಸಿಕ್ಕಿಬಿಡ್ತಾರೆ. ಹೌದು ಹೌದು, ಖಂಡಿತ. ಗಾಜಿನ ಹಿಂದೆ ಅಡ್ಕೊಂಡ್ರೆ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಆಟದಲ್ಲಿ ಗೆಲ್ಲಬೇಕೆಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಮುಚ್ಚಿಡುವಂತಹ ಜಾಗ ಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಈ ಆಟದ ಹಿಂದೆ ಒಂದು ದೊಡ್ಡ ವಿಜ್ಞಾನ ಅಡಗಿದೆ. ಅದನ್ನೇ ನಾವು ಆಪ್ಟಿಕಲ್ ಪ್ರಾಪರ್ಟೀಸ್ ಅಂದ್ರೆ ವಸ್ತುಗಳ ಬೆಳಕಿನ ಗುಣಲಕ್ಷಣಗಳು ಅಂತ ಕರೆಯೋದು. ಇವತ್ತಿನ ನಮ್ಮ ಈ ಸೆಷನ್ನ ಮುಖ್ಯ ಉದ್ದೇಶವೇ ಬೆಳಕು ಕೆಲವು ವಸ್ತುಗಳ ಮೂಲಕ ಹರಿಯುತ್ತೆ ಮತ್ತು ಇನ್ನು ಕೆಲವು ವಸ್ತುಗಳ ಮೂಲಕ ಏಕೆ ಹರಿಯಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು. ಓಕೆ, ಅದೇ ನನ್ನ ಮೊದಲ ಪ್ರಶ್ನೆ. ನಾವು ಗಾಜಿನ ಮೂಲಕ ನೋಡಿದಾಗ ಬೆಳಕು ಸುಲಭವಾಗಿ ಪಾಸಾಗುತ್ತೆ. ಆದ್ರೆ ಒಂದು ದಪ್ಪ ಮರದ ಬಾಗಿಲಿನ ಮೂಲಕ ಬೆಳಕು ಏಕೆ ಪಾಸಾಗಲ್ಲ? ಒಂದು ತೆಳವಾದ ರಟ್ಟಿನ ತುಂಡು ಅಂದ್ರೆ ಕಾರ್ಡ್ಬೋರ್ಡ್ ಕೂಡ ಬೆಳಕನ್ನ ತಡೆಯುತ್ತೆ, ಆದ್ರೆ ದಪ್ಪವಾದ ಗಾಜು ಬೆಳಕನ್ನ ಬಿಡುತ್ತೆ. ಅಂದ್ರೆ ಇದು ಕೇವಲ ದಪ್ಪದ ವಿಷಯ ಅಲ್ಲ, ಹೌದಲ್ವಾ? ಸರಿಯಾದ ಪ್ರಶ್ನೆ. ಇದು ಕೇವಲ ದಪ್ಪದ ಥಿಕ್ನೆಸ್ ವಿಷಯ ಅಲ್ಲ. ಬದಲಾಗಿ ಆ ವಸ್ತುಗಳ ಒಳಗೆ ಇರುವ ಕಣಗಳು ಅಂದ್ರೆ ಆಟಮ್ಸ್ ಹೇಗೆ ಜೋಡಣೆ ಆಗಿವೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಓಹೋ, ಆಟಮ್ಸ್ ಜೋಡಣೆ? ಹೌದು. ಇದನ್ನ ಅರ್ಥ ಮಾಡ್ಕೊಳ್ಳಲು ಬೆಳಕನ್ನ ಸಣ್ಣ ಸಣ್ಣ ಟೆನ್ನಿಸ್ ಬಾಲ್ಗಳು ಅಂತ ಅನ್ಕೊಳ್ಳೋಣ. ಗಾಜಿನ ಒಳಗೆ ಈ ಆಟಮ್ಸ್ ಒಂದು ದೊಡ್ಡ ಜಾಲರಿಯ ತರ ಅಂದ್ರೆ ನೆಟ್ ತರ ಜೋಡಣೆ ಆಗಿರುತ್ತೆ. ಅಂದ್ರೆ ಆ ಟೆನ್ನಿಸ್ ಬಾಲ್ಗಳು ಆ ಜಾಲರಿಯ ಮೂಲಕ ಈಸಿಯಾಗಿ ಆಚೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ಯಾವುದೇ ಅಡೆತಡೆ ಇಲ್ಲದೆ ಆಚೆ ಹೋಗುತ್ತೆ. ಇಂಥ ವಸ್ತುಗಳನ್ನೇ ವಿಜ್ಞಾನಿಗಳು ಟ್ರಾನ್ಸ್ಪರೆಂಟ್ ವಸ್ತುಗಳು ಅಂತ ಕರೆಯೋದು. ವಾವ್! ಅಂದ್ರೆ ಆಟಮ್ಸ್ ನಡುವೆ ಬೆಳಕು ಹಾದು ಹೋಗುವಷ್ಟು ಜಾಗ ಇರುತ್ತೆ. ಅದಕ್ಕೆ ಟ್ರಾನ್ಸ್ಪರೆಂಟ್ ವಸ್ತುಗಳಾದ ಗಾಜು, ನೀರು, ಗಾಳಿ ಮೂಲಕ ನಮಗೆ ಕ್ಲಿಯರ್ ವಿಸಿಬಿಲಿಟಿ ಸಿಗೋದು. ಹೌದು. ಕಿಟಕಿಯ ಗಾಜಿನಿಂದ ಹೊರಗಿರುವ ಮರ, ಹಕ್ಕಿಗಳು ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ಕಣ್ಣಾಮುಚ್ಚಾಳೆ ಆಟದಲ್ಲಿ ಟ್ರಾನ್ಸ್ಪರೆಂಟ್ ಗಾಜಿನ ಹಿಂದೆ ಎಂದೂ ಅಡಗಿಕೊಳ್ಳಬಾರದು. ಖಂಡಿತ ಅಡಗಿಕೊಳ್ಳಬಾರದು. ಈಗ ಅದೇ ಟೆನ್ನಿಸ್ ಬಾಲ್ಗಳನ್ನ ಒಂದು ದಪ್ಪವಾದ ಬುಷ್ಗೆ ಎಸೆದರೆ ಏನಾಗುತ್ತೆ ಅಂತ ಯೋಚಿಸಿ. ಕೆಲವು ಬಾಲ್ಗಳು ಆಚೆ ಹೋಗುತ್ತೆ, ಇನ್ನು ಕೆಲವು ಆ ಎಲೆಗಳ ನಡುವೆ ಬಡಿದು ದಿಕ್ಕು ಬದಲಾಯಿಸುತ್ತೆ ಅಲ್ವಾ? ಹೌದು. ಇದೇ ರೀತಿ ಕೆಲವು ವಸ್ತುಗಳು ಬೆಳಕನ್ನ ಸಂಪೂರ್ಣವಾಗಿ ಬಿಡಲ್ಲ. ಬೆಳಕು ಅವುಗಳ ಮೂಲಕ ಹರಿಯುವಾಗ ಚೆದರಿ ಹೋಗುತ್ತೆ, ಸ್ಕ್ಯಾಟರ್ಸ್. ಇವುಗಳನ್ನ ಟ್ರಾನ್ಸ್ಲೂಸೆಂಟ್ ವಸ್ತುಗಳು ಅಂತ ಕರಿತೀವಿ. ಅಂದ್ರೆ ನಮ್ಗೆ ಇಲ್ಲಿ ಪಾರ್ಷಿಯಲ್ ವಿಸಿಬಿಲಿಟಿ ಇರುತ್ತೆ. ಹೌದು, ಪಾರ್ಷಿಯಲ್ ಆಗಿ ಕಾಣುತ್ತೆ. ಬೇಕರಿಯಲ್ಲಿ ಬಿಸಿ ಬಿಸಿ ಪಫ್ಸ್ ತಂದಾಗ ಆ ಪೇಪರ್ಗೆ ಎಣ್ಣೆ ತಾಗಿ ಒಳಗಿರೋದು ಸ್ವಲ್ಪ ಸ್ವಲ್ಪ ಬ್ಲರ್ ಆಗಿ ಕಾಣುತ್ತಲ್ಲ, ಆ ಬಟರ್ ಪೇಪರ್ ಕೂಡ ಟ್ರಾನ್ಸ್ಲೂಸೆಂಟ್ ಅಲ್ವಾ? ಒಳ್ಳೆ ಉದಾಹರಣೆ. ಹಾಗೆ ನಮ್ಮ ಬಾತ್ರೂಮ್ ಕಿಟಕಿಗೆ ಹಾಕುವ ಫ್ರಾಸ್ಟೆಡ್ ಗ್ಲಾಸ್ ಹೊರಗಡೆಯಿಂದ ಕೇವಲ ನೆರಳು ಮಾತ್ರ ಕಾಣುತ್ತೆ, ಸ್ಪಷ್ಟವಾಗಿ ಯಾರು ಅಂತ ತಿಳಿಯಲ್ಲ. ಹೌದು, ಅಲ್ಲಿ ಪಾರ್ಷಿಯಲ್ ವಿಸಿಬಿಲಿಟಿ ಮಾತ್ರ ಇರುತ್ತೆ. ಈಗ ಕಣ್ಣಾಮುಚ್ಚಾಲೆ ಆಟದ ಮರದ ಬಾಗಿಲಿಗೆ ಬರೋಣ. ಮರ ಅಥವಾ ಮೆಟಲ್ಸ್ ಒಳಗೆ ಆಟಮ್ಸ್ ಒಂದು ಗಟ್ಟಿಮುಟ್ಟಾದ ಇಟ್ಟಿಗೆ ಗೋಡೆ ತರ ಬ್ರಿಕ್ ವಾಲ್ ತರ ಒತ್ತೊತ್ತಾಗಿ ಜೋಡಣೆ ಆಗಿರುತ್ತೆ. ಓಹೋ, ಅಂದ್ರೆ ಆ ಟೆನ್ನಿಸ್ ಬಾಲ್ಗಳು ಗೋಡೆಗೆ ಬಡ್ದು ವಾಪಸ್ ಬರುತ್ತೆ. ಎಕ್ಸಾಕ್ಟ್ಲಿ. ಗೋಡೆಗೆ ಬಡ್ದು ವಾಪಸ್ ಬರುತ್ತೆ ಅಥವಾ ಅಲ್ಲೇ ಅಬ್ಸಾರ್ಬ್ ಆಗುತ್ತೆ. ಆ ಗೋಡೆಯ ಮೂಲಕ ಬೆಳಕಿನ ಬಾಲ್ ಹೋಗಲು ಸಾಧ್ಯವೇ ಇಲ್ಲ. ಅಂದ್ರೆ ಮರ, ಕಾರ್ಡ್ಬೋರ್ಡ್ ಅಥವಾ ಮೆಟಲ್ನಂತಹ ವಸ್ತುಗಳು ಬೆಳಕನ್ನ ಒಳಗೆ ಬಿಡೋದೇ ಇಲ್ಲ. ಇವುಗಳನ್ನ ಒಪ್ಯಾಕ್ ವಸ್ತುಗಳು ಅಂತ ಕರೀತಾರೆ, ಹೌದಲ್ವಾ? ಹೌದು, ಪರ್ಫೆಕ್ಟ್. ಇಲ್ಲಿ ನಮ್ಗೆ ಸಿಗೋದು ನೋ ವಿಸಿಬಿಲಿಟಿ. ಅಂದ್ರೆ ಕಣ್ಣಾಮುಚ್ಚಾಲೆ ಆಡುವಾಗ ಒಪ್ಯಾಕ್ ಬಾಗಿಲಿನ ಹಿಂದೆ ಅಡ್ಕೊಂಡ್ರೆ ಮಾತ್ರ ಸೇಫ್. ಖಂಡಿತ. ಈ ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್ ಮತ್ತು ಒಪೇಕ್ ಗುಣಲಕ್ಷಣಗಳು ಕೇವಲ ಆಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುವನ್ನು ಇದೇ ಆಧಾರದ ಮೇಲೆ ತಯಾರು ಮಾಡ್ತಾರೆ. ಅಂದ್ರೆ ನಮ್ಗೆ ಎಷ್ಟು ಬೆಳಕು ಬೇಕು ಅನ್ನೋದ್ರ ಮೇಲೆ. ಹೌದು. ನಮ್ಗೆ ಕಣ್ಣು ಸ್ಪಷ್ಟವಾಗಿ ಕಾಣಬೇಕು ಅಂದಾಗ ಹಾಕೊಡುವ ಸ್ಪೆಕ್ಟಕಲ್ಸ್ ಅಂದ್ರೆ ಕನ್ನಡಕ್ಕೆ ನಾವು ಟ್ರಾನ್ಸ್ಪರೆಂಟ್ ಗಾಜನ್ಮಿ ಬಳಸಬೇಕು ಅಲ್ವಾ? ಹೌದು. ಒಂದ್ ವೇಳೆ ಒಪ್ಯಾಕ್ ಆಗಿರುವ ಮರದ ಕನ್ನಡಕ ಹಾಕೊಂಡ್ರೆ ಏನೂ ಕಾಣಲ್ಲ, ಫುಲ್ ಕತ್ಲೆ. ಹೌದು. ಹಾಗೆ ರಾತ್ರಿ ಹೊತ್ತು ಓದುವಾಗ ಲ್ಯಾಂಪ್ ಶೇಡ್ಸ್ಗಳಿಗೆ ಟ್ರಾನ್ಸ್ಲೂಸೆಂಟ್ ಕವರ್ ಬಳಸ್ತೇವೆ. ಯಾಕಂದ್ರೆ ಪ್ರಖರ ಬೆಳಕು ಕಣ್ಣಿಗೆ ನೇರವಾಗಿ ಬಡಿಬಾರ್ದು ಅಂತ. ಇದು ಬೆಳಕನ್ನ ಸಾಫ್ಟ್ ಮಾಡುತ್ತೆ. ಮತ್ತು ಮನೆ ಕಟ್ಟುವಾಗ ನಮಗೆ ಪ್ರೈವಸಿ ಬೇಕು, ಹೊರಗಿನವರು ನಮ್ಮ ಮನೆಯೊಳಗೆ ನೋಡಬಾರದು ಅಂತ ಒಪ್ಪೇಕಾಗಿರೋ ಬ್ರಿಕ್ಸ್ ಮತ್ತೆ ಸಿಮೆಂಟ್ ಬಳಸ್ತೇವೆ. ಪ್ರತಿಯೊಂದು ವಸ್ತುವು ಅದರದೇ ಆದ ಸ್ಪೆಷಲ್ ಕೆಲಸ ಮಾಡತ್ತೆ. ಹೌದು. ಈ ವಿಜ್ಞಾನವನ್ನ ನಾವೇ ಸ್ವತಃ ಪರೀಕ್ಷಿಸಲು ದ ಲೈಟ್ ಟೆಸ್ಟ್ ಎಂಬ ಒಂದು ಸಿಂಪಲ್ ಚಟುವಟಿಕೆ ಮಾಡಬಹುದು.
ಓ ದ ಲೈಟ್ ಟೆಸ್ಟ್ ಅದ್ ಹೇಗ್ ಮಾಡೋದು? ಮನೆಯಲ್ಲಿರುವ ಯಾವುದೇ ವಸ್ತುವನ್ನ ಒಂದು ಟಾರ್ಚ್ ಬೆಳಕಿಗೆ ಹಿಡಿದು ನೋಡಿ. ಆಚೆ ಇರುವ ಸ್ನೇಹಿತನ ಮುಖ ಸ್ಪಷ್ಟವಾಗಿ ಕಂಡ್ರೆ ಆ ವಸ್ತು ಟ್ರಾನ್ಸ್ಪರೆಂಟ್. ಓಹೋ, ಅದೇ ಮುಖ ಮಂಜಾಗಿ ಬ್ಲರ್ ಆದ ಭೂತದಂತೆ ಕಂಡ್ರೆ ಅದು ಟ್ರಾನ್ಸ್ಲ್ಯೂಸೆಂಟ್. ಹೌದು, ಖಂಡಿತ. ಮತ್ತು ಮುಖ ಸಂಪೂರ್ಣವಾಗಿ ಮರೆಯಾದರೆ ಅದು ಒಪೇಕ್. ಈ ಟೆಸ್ಟ್ ಮೂಲಕ ಸುತ್ತಮುತ್ತಲಿನ ವಸ್ತುಗಳನ್ನ ಈಸಿಯಾಗಿ ಚೆಕ್ ಮಾಡ್ಬೋದಲ್ವಾ? ಖಂಡಿತ. ಈ ಸರಳವಾದ ಟೆಸ್ಟಿಂದ ವಸ್ತುಗಳ ಆಪ್ಟಿಕಲ್ ಪ್ರಾಪರ್ಟೀಸ್ ಅನ್ನ ನಾವು ಬಹಳ ಸುಲಭವಾಗಿ ಕಲಿಬಹುದು. ತುಂಬಾನೇ ಇಂಟ್ರೆಸ್ಟಿಂಗ್.